ಕಾಶಿ ಮತ್ತು ಅಯೋಧ್ಯೆನ ಒಟ್ಟಿಗೆ ನೋಡ್ಕೊಂಡು ಬರಲಿಕ್ಕೆ ಹೊರಟೆ ನಾವು. ಮೊದಲು ಹೋಗಿ ತಲುಪಿದ್ದು ನಾವು ವಾರಣಾಸಿಯಿಂದ ಹತ್ತಿರದಲ್ಲೇ ಮೊಘಲ್ ಸರೆ ಅಂತ ಇದೆ, ಅಲ್ಲಿಗೆ ನಾವು ರೈಲಿನ ಮೂಲಕ ಬಂದು ಅಲ್ಲಿಂದ ನಾವು ಶೇರಿಂಗ್ ರಿಕ್ಷಾದ ಮೂಲಕ ವಾರಣಾಸಿಗೆ ಬಂದ್ವಿ. ವಾರಣಾಸಿಯಲ್ಲಿ ನಾವು ಮೊದಲಿಗೆ ನೋಡ್ಲಿಕ್ಕೆ ಹೋಗಿದ್ದು ಅಸ್ಸಿ ಘಾಟ್ ಅಲ್ಲಿ ನಡೆಯುವ ಗಂಗಾರತಿನ. ಈ ಅಸ್ಸಿ ಘಾಟ್ ನ ಗಂಗಾರತಿ ವಿಡಿಯೋನ ನಾವು ಇದ್ರ ಹಿಂದೆನೆ ಅಪ್ಲೋಡ್ ಮಾಡಿದ್ದೇವೆ. ಆ ವಿಡಿಯೋನ ನೋಡ್ಲಿಲ್ಲ ಅಂದ್ರೆ ಈ ವಿಡಿಯೋದ ಕೊನೆಯಲ್ಲಿ ಕೂಡ ಕೊಡ್ತೇವೆ. ಈ ವಿಡಿಯೋ ನೋಡಿ ಆದ್ಮೇಲೆ ಆ ವಿಡಿಯೋನ ಕೂಡ ಮಿಸ್ ಮಾಡಿದೆ ನೋಡಿ. ಮುಂದೆ ಬರೋ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಾವೀಗ ಗಂಗಾರತಿ ನೋಡಿ ಆದ್ಮೇಲೆ ಇಲ್ಲಿ ಬೋಟ್ ರೈಡ್ ಹೋಗುವಂತ ಇದ್ದೇವೆ. ಶೇರಿಂಗ್ ಬೋಟ್ ಗಳಲ್ಲಿ ನೀವು ಹೋಗೋದಾದ್ರೆ ಕಡಿಮೆ ಆಗ್ತದೆ, 100-200 ರೂಪಾಯಿ ಕೂಡ ಹೋಗಬಹುದು. ನಮ್ಗೆ ಇಲ್ಲಿ 100 ರೂಪಾಯಿಗೆ ಹೋಗ್ಲಿಕ್ಕೆ ಸಿಕ್ಕಿದೆ. ಅಸ್ಸಿ ಘಾಟಿಂದ ಮಣಿಕರ್ಣಿಕಾ ಘಾಟ್ ವರೆಗೆ ಕರ್ಕೊಂಡು ಹೋಗ್ತಾರೆ. ಶೇರಿಂಗ್ ಬೇಡ ಅಂತಿದ್ರೆ ನೀವು 1,500-2,000 ನಿಮ್ಗೆ ಸಿಗ್ತದೆ ಬೋಟ್ಗಳು, ಅದ್ರ ಮೂಲಕ ಕೂಡ ನೀವು ಹೋಗ್ಬಹುದು. ಪ್ರೈಸ್ ತುಂಬಾ ಜಾಸ್ತಿ ಹೇಳ್ತಾರೆ ಅಲ್ಲಿ, ಹಾಗಾಗಿ ನೀವು ಒಂದು 3-4 ಜನ ಹತ್ರ ಕೇಳ್ಕೊಂಡು ಮತ್ತೆ ನೀವು ಒಂದು ಡಿಸೈಡ್ ಮಾಡಿ ನೀವು ಅಲ್ಲಿಂದ ಬೋಟ್ ಮೂಲಕ ಹೋಗಿ. ನಾವೀಗ ಈ ಅಸ್ಸಿ ಘಾಟಿಂದ ಮಣಿಕರ್ಣಿಕಾ ಘಾಟ್ ವರೆಗೆ ಬೋಟಲ್ಲಿ ಹೋಗ್ಲಿದ್ದೇವೆ. ಇಲ್ಲಿ ನಿಂತಿದೆ ನೋಡಿ, ಇದೇ ಬೋಟಲ್ಲಿ ನಾವು ಹೋಗ್ತಾ ಇರೋದು. ಶೇರಿಂಗ್ ಬೋಟಲ್ ಆದ್ರೆ ನೀವು ಜನ ಆಗುವವರೆಗೆ ಕಾಯ್ಬೇಕಾಗ್ತದೆ. ಜನ ಫುಲ್ ಆದ್ಮೇಲೆ ಅವ್ರು ಹೊರಡೋದು, ಅಲ್ಲಿವರೆಗೆ ಹೊರಡೋದಿಲ್ಲ. ಇವಾಗ ನಾವು ಇಲ್ಲಿಂದ ಹೊರಟಿದ್ದೇವೆ. ಅಲ್ಲಿ ಹೊಗೆ ಕಾಣ್ತಿದೆ ನೋಡಿ, ಅದೇ ಮಣಿಕರ್ಣಿಕಾ ಘಾಟ್. ಅದರ ಪಕ್ಕದಲ್ಲೇ ಈ ಕಡೆ ನೋಡಬಹುದು ನೀವು ಕಾಶಿ ಕಾರಿಡಾರ್ ಪ್ರಾರಂಭ ಆಗೋದೇ ಅಲ್ಲಿಂದಾನೆ. ಕಾಶಿ ದೇವಾಲಯ ಕೂಡ ಇಲ್ಲಿಂದಾನೆ ಹೋಗ್ಬೋದು. ಕಾಶಿ ಕಾರಿಡಾರ್ ಇಲ್ಲಿಂದಾನೆ ಪ್ರಾರಂಭ ಆಗ್ತದೆ. ಮುಂದೆ ಬರುವ ವಿಡಿಯೋಗಳಲ್ಲಿ ನಾವು ವಾರಣಾಸಿ ಯಾವುದೆಲ್ಲ ಪ್ಲೇಸಿಗೆ ಹೋದ್ವಿ, ಹೀಗೆ ಇನ್ನು ಹಲವಾರು ವಿಡಿಯೋಗಳು ಬರಲಿದ್ದಾವೆ. ಹಾಗಾಗಿ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಶೇರ್ ಮಾಡಿ.